ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಎಪಿಸೋಡ್ನಲ್ಲಿ ಎಗ್ಲೆಸ್ ವೈಟ್ ಚಾಕ್ಲೇಟ್ ಬ್ರೌನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಡ್ರೈ ಆಗಿರುವಂತಹ ಬೌಲ್ನಲ್ಲಿ 100 ಗ್ರಾಮ್ಸ್ ಅಷ್ಟು ಥಿಕ್ ಆಗಿರುವಂತಹ ಕರ್ಡ್ನ ತಗೊಂಡಿದ್ದೀನಿ. ಕರ್ಡ್ ಬಂದು ಫ್ರೆಶ್ ಆಗಿರಬೇಕು, ಹಾಗೆ ಅದರಲ್ಲಿ ಹುಳಿ ಇರಬಾರ್ದು. ಈಗ ಇದರ ಮೇಲೆ ಒಂದು ಜರಡಿನ ಇಟ್ಟು ಅದರಲ್ಲಿ 150 ಗ್ರಾಮ್ಸ್ ಅಷ್ಟು ಪೌಡರ್ಡ್ ಶುಗರ್ನ ಹಾಕೊಂಡು ಈ ತರ ಜರಡಿ ಮಾಡ್ಕೊಳ್ತೀನಿ. ಇದನ್ನ ಜರಡಿ ಮಾಡ್ಕೊಳ್ದೆ ಹಾಗೆ ಹಾಕೊಂಡ್ರೆ ಇದರಲ್ಲಿ ಚಿಕ್ಕ ಚಿಕ್ಕ ಗಂಟುಗಳಿರುತ್ತೆ, ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಅದರಿಂದ ಈ ತರ ಜರಡಿ ಮಾಡ್ಕೊಂಡ್ರೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಶುಗರ್ ಪೌಡರ್ ಹಾಗೂ ಮೊಸರು ತುಂಬಾ ಚೆನ್ನಾಗಿ ಕ್ರೀಮಿಯಾಗಿ ಬರೋವರೆಗೂ ನಾವು ಬೀಟ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಇದಕ್ಕೀಗ 50 ml ನಷ್ಟು ಉಗುರು ಬೆಚ್ಚಗಿರುವಂತಹ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೆಸಿಪಿನಲ್ಲಿ ನಾನು ಟೋಟಲಿ 80 ml ನಷ್ಟು ಮಿಲ್ಕ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಬ್ಯಾಟರ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಎಕ್ಸ್ಟ್ರಾ ಮಿಲ್ಕ್ನ ಬೇಕಾದ್ರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ಈ ಮಿಕ್ಸ್ಚರ್ನ ಸೈಡ್ನಲ್ಲಿ ಇಡೋಣ. ಈಗ ವೇಯಿಂಗ್ ಸ್ಕೇಲ್ ಮೇಲೆ ಒಂದು ನೀರಿಲ್ದಿರುವಂತಹ ಬೌಲ್ನ ಇಟ್ಟು ಅದರಲ್ಲಿ 180 ಗ್ರಾಮ್ಸ್ ಅಷ್ಟು ವೈಟ್ ಚಾಕ್ಲೇಟ್ನ ಮೆಷರ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಇದನ್ನ ಈಗ ನಾನು ಸಣ್ಣ ಸಣ್ಣ ಪೀಸಸ್ಗಳಾಗಿ ಚಾಪ್ ಮಾಡ್ಕೊಳ್ತೀನಿ. ಇದರಿಂದ ನಾವು ಚಾಕ್ಲೇಟ್ ಹಾಗೂ ಬಟರ್ನ ಮೆಲ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇದಕ್ಕೆ 40 ಗ್ರಾಮ್ಸ್ ಅಷ್ಟು ಅನ್ಸಾಲ್ಟೆಡ್ ಬಟರ್ನ ಹಾಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡ್ನಲ್ಲಿ ಮೆಲ್ಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಕರ್ಡ್ ಹಾಗೂ ಪೌಡರ್ಡ್ ಶುಗರ್ ಮಿಕ್ಸ್ ಮಾಡ್ಕೊಂಡಿರುವಂಥ ಮಿಕ್ಸ್ಚರ್ನಲ್ಲಿ ನಾನೀಗ ಒಂದು ಪಿಂಚ್ ಆಗುವಷ್ಟು ಸಾಲ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ನಾವು ಮೆಲ್ಟ್ ಮಾಡ್ಕೊಂಡಿರುವಂಥ ವೈಟ್ ಚಾಕ್ಲೇಟ್ ಹಾಗೂ ಬಟರ್ ಮಿಕ್ಸ್ಚರ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಈಗ ನಾವು ಹಾಕಿರುವಂತಹ ಚಾಕ್ಲೇಟ್ನ ಮಿಕ್ಸ್ಚರ್ ಹಾಗೂ ಕರ್ಡ್ನ ಮಿಕ್ಸ್ಚರ್ ನೀಟಾಗಿ ಬ್ಲೆಂಡ್ ಆಗೋ ಹಾಗೆ ಚೆನ್ನಾಗಿ ವೈರ್ ವಿಸ್ಕರ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೀಗ 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೀಗ 135 ಗ್ರಾಮ್ಸ್ ಅಷ್ಟು ಮೈದಾ ಹಾಗೂ 20 ಗ್ರಾಮ್ಸ್ ಅಷ್ಟು ಮಿಲ್ಕ್ ಪೌಡರ್ ಹಾಗೂ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕೊಂಡು ಜರಡಿ ಮಾಡ್ಕೊಳ್ತೀನಿ. ಈಗ ಒಂದು ವೈರ್ ವಿಸ್ಕ್ನ ಸಹಾಯದಿಂದ ನಾವು ಈ ತರ ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಲಂಪ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಈಗ ನಾನು ಒಂದು ಸ್ಪ್ಯಾಚುಲಾದ ಸಹಾಯದಿಂದ ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ತೀನಿ. ಇದು ಬ್ಯಾಟರ್ ಇವಾಗ ತುಂಬಾ ಗಟ್ಟಿಯಾಗಿದೆ, ಸೊ ಇದ್ರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 30 ml ನಷ್ಟು ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಈ ಥರ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳುವಾಗ ರನಿ ಕನ್ಸಿಸ್ಟೆನ್ಸಿನಲ್ಲೂ ಇರಬಾರ್ದು ಹಾಗೂ ಗಟ್ಟಿಯಾಗೂ ಇರಬಾರ್ದು. ರಿಬ್ಬನ್ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಬ್ಯಾಟರ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲಿ ನಾನು ವಿಡಿಯೋನ ಬೇಕಿದ್ರೆ ಕಟ್ ಮಾಡಿ ಎಡಿಟ್ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೂ ಎಂಡ್ ಪಾಯಿಂಟ್ನ ತೋರಿಸ್ಬೋದಿತ್ತು, ಆದರೆ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಎಲ್ಲೂ ಎಡಿಟ್ ಮಾಡಿದೆ, ಹಾಗೆ ರಾ ಕಂಟೆಂಟ್ನ ಹಾಕಿದ್ದೀನಿ. ಸ್ವಲ್ಪನೇ ಹಾಲನ್ನ ಹಾಕೊಂಡು ನಾನಿಲ್ಲಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಿಬ್ಬನ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಈ ಥರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಬ್ಯಾಟರ್ನ ಕನ್ಸಿಸ್ಟೆನ್ಸಿ ನೋಡಿ, ರಿಬ್ಬನ್ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈ ಬ್ರೌನಿನ ಬೇಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 7 ಇಂಚ್ ಸ್ಕ್ವೇರ್ ಟಿನ್ನ ತಗೊಂಡಿದ್ದೀನಿ. ಇದನ್ನ ಒಂದು ವೇಯಿಂಗ್ ಮೆಷಿನ್ ಮೇಲೆ ಇಟ್ಬಿಟ್ಟು ನಾನು ಅದನ್ನ ಟಿಯರ್ ಮಾಡಿ ಬ್ಯಾಟರ್ನ ವೇ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಬ್ಯಾಟರ್ ವೇಟ್ ಬಂದು 696 ಗ್ರಾಮ್ಸ್ ಇದೆ. ಸ್ಕ್ವೇರ್ ಟಿನ್ನ ನಾವು ಇಕೋಬೇಕ್ ಅಥವಾ ಬಟರ್ ಪೇಪರ್ ಹಾಕಿ ಲೈನ್ ಮಾಡ್ಕೊಳ್ಳೋದು ತುಂಬಾ ಟ್ರಿಕ್ಕಿ ಆಗಿರುತ್ತೆ. ಅದನ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಂದರೆ ಕ್ಲಾಸಿಕ್ ಬ್ರೌನಿ, ಟ್ರಿಪಲ್ ಚಾಕ್ಲೇಟ್ ಬ್ರೌನಿ
ಈ ರೆಸಿಪೀಸ್ನಲ್ಲಿ ನಾನು ಅದನ್ನು ತೋರಿಸಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ವಿಡಿಯೋಸ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಬ್ಯಾಟರ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಒಂದು ಸ್ಪ್ಯಾಚುಲೆಯಿಂದ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ಕೀವರ್ನ ಹೆಲ್ಪಿಂದ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ತೆಗೆದು ಅದನ್ನು ಈಗ 160 ಡಿಗ್ರಿನಲ್ಲಿ ಪ್ರೀಹೀಟ್ ಆಗಿರುವಂಥ OTGನಲ್ಲಿ ಬೋತ್ ರಾಡ್ಸ್ ಆನ್ ಮಾಡಿ 20 to 25 ಮಿನಿಟ್ಸ್ ನಾನು ಇದನ್ನು ಬೇಕ್ ಮಾಡ್ಕೊಳ್ತೀನಿ. ಈಗ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಮಿಲ್ಕ್ ಚಾಕ್ಲೇಟ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಆಗಲೇ ನಾವು ಟಿನ್ನಿಗೆ ಬ್ಯಾಟರ್ ಹಾಕುವಾಗ ವೆಟ್ ಬ್ಯಾಟರ್ನ ನಾವು ಮೆಷರ್ ಮಾಡ್ಕೊಂಡ್ವಲ್ಲ, ಅದು 696 ಗ್ರಾಮ್ ಇತ್ತು. ನಾನಿಲ್ಲಿ ಚಾಕ್ಲೇಟ್ಸ್ ಆ್ಯಡ್ ಮಾಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಬ್ರೌನಿ ಬೇಕಾದ್ಮೇಲೆ ನಾನು ಅದರ ವೆಯ್ಟ್ನ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಬ್ರೌನಿ ಎಷ್ಟು kg ಬಂದಿದೆ ಅಂತ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈಗ ಇದನ್ನು 160 ಡಿಗ್ರಿನಲ್ಲಿ ಪ್ರಿಹೀಟ್ ಮಾಡ್ಕೊಂಡಿರುವಂಥ OTGನಲ್ಲಿ 25 to 30 ಮಿನಿಟ್ಸ್ ನಾನು ಬೇಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಬೋತ್ ರಾಡ್ಸ್ನ ಆನ್ ಮಾಡಿಕೊಂಡು ಬೇಕ್ ಮಾಡ್ಕೊಂಡಿದ್ದೀನಿ. 25 ಮಿನಿಟ್ಸ್ ಆದಮೇಲೆ ನಾನು ಸ್ಕ್ಯೂವರ್ ಹಾಕಿ ಚೆಕ್ ಮಾಡಿದಾಗ ಸ್ಕ್ಯೂವರ್ ನೀಟಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು OTGನ ಆಫ್ ಮಾಡಿ ಈಗ ಇದನ್ನು ಆಚೆ ತೆಗೆದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋದಕ್ಕೆ ಕಿಚನ್ ಟವಲ್ನ ಹಾಕಿ ಕೂಲ್ ಡೌನ್ ಮಾಡ್ತೀನಿ. ಟಾಪಲ್ಲಿ ನಾನು ಈ ಥರ ಬ್ರೌನ್ ಕಲರ್ ಬರಬೇಕು ಅಂತ ಟಾಪ್ ರಾಡ್ ಮಾತ್ರ ಆನ್ ಮಾಡಿ ಲಾಸ್ಟ್ 3 ಮಿನಿಟ್ಸ್ನ ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಆ ಥರ ಬೇಡ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ಬ್ರೌನಿ ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಇದನ್ನು ನಾನು ಡಿಮೋಲ್ಡ್ ಮಾಡ್ಕೊಳ್ತೀನಿ. ಈಗ ಬ್ರೌನಿ ವೆಯ್ಟ್ ಎಷ್ಟಿದೆ ಅಂತ ನೋಡೋದಕ್ಕೆ ನಾನಿಲ್ಲಿ ವೇಯಿಂಗ್ ಸ್ಕೇಲ್ ಮೇಲೆ ಒಂದು ಕೇಕ್ ಬೋರ್ಡ್ನ ಇಟ್ಟು ಅದನ್ನು ಟಿಯರ್ ಮಾಡ್ಕೊಂಡಿದ್ದೀನಿ. ಈಗ ಬ್ರೌನಿ ವೆಯ್ಟ್ ಬಂದು 712 ಗ್ರಾಮ್ಸ್ ಇದೆ. ಈಗ ಇದನ್ನು ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಎಗ್ಲೆಸ್ ವೈಟ್ ಚಾಕ್ಲೇಟ್ ಬ್ರೌನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟಾಪ್ ಲೇಯರ್ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆ ಸಾಫ್ಟ್ ಹಾಗೂ ಚಾಕ್ಲೇಟಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ವೈಟ್ ಚಾಕ್ಲೇಟ್ ಬ್ರೌನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೂ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಿಂದ ನನಗೆ ಇನ್ನೂ ಒಂದಷ್ಟು ಮೋಟಿವೇಶನ್ ಆಗುತ್ತೆ. ನಾನು ಮತ್ತಷ್ಟು ಹೊಸ ಚೆನ್ನಾಗಿರೋ ರೆಸಿಪೀಸ್ ವಿಡಿಯೋಸ್ನ ತರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಹಾಗೆ ಯಾರೆಲ್ಲ ಬೇಕಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವೀಡಿಯೋಸ್ನ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನನ್ನ ವೀಡಿಯೋಸ್ನ ನೋಡಬಹುದು. ಇದೇ ಥರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹಾಗೂ ಹೊಸ ಕೇಕ್ ಮೇಕಿಂಗ್ ವಿಡಿಯೋ ಒಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.